ಕೇವಲ ಪತ್ರಿಕೆ ಮತ್ತು ರೇಡಿಯೋದಲ್ಲಿ ವಾರ್ತಾ ಪ್ರಸಾರ ಮತ್ತು ಪ್ರದೇಶ ಸಮಾಚಾರ ಇಷ್ಟು ಮಾತ್ರ ಕೇಳ್ತಿದ್ದೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಟಿವಿ ಮಾಧ್ಯಮ ಬಂತು, ಮೊಬೈಲ್ಗಳು ಬಂದವು, ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾಗಳು ಬಂದವು. ಹೀಗೆ ಹಲವಾರು ಮಾಧ್ಯಮಗಳು. ಈ ಹಲವಾರು ಮಾಧ್ಯಮಗಳ ಮಧ್ಯೆ ಪ್ರಿಂಟ್ ಮೀಡಿಯಾದ ಕೆಲಸ ಬಹಳ ದುಸ್ತರವಾಗಿರ್ತಕ್ಕಂಥದ್ದು. ಆಗಲೇ ಅವ್ರು ಹೇಳಿದಾಗೆ ಸಂಪಾದಕರು ರಾತ್ರಿ 12 ಗಂಟೆವರೆಗೆ ಅದನ್ನು ಕಾದು ಇವತ್ತಿನ ಪತ್ರಿಕೆಯಲ್ಲಿ ಏನು ಪ್ರಿಂಟ್ ಮಾಡ್ಬೇಕನ್ನೋದನ್ನು ನೋಡಿಕೊಂಡು, ವ್ಯವಸ್ಥೆ ನೋಡಿಕೊಂಡು ಆ ಪ್ರಿಂಟಿಗೆ ಕಳಿಸಿ ಬೆಳಗ್ಗೆ ವಿವಿಧ ಎಲ್ಲ ಕೇಂದ್ರಗಳಿಗೆ ಅದನ್ನು ವಿತರಣೆ ಮಾಡಲಿಕ್ಕೆ ಕಳಿಸ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ಏಜೆಂಟ್ ಅದನ್ನು ತಗೊಂಡು ಪತ್ರಿಕೆ ವಿತರಣೆಯನ್ನು ಮಾಡ್ತಕ್ಕಂಥವ್ರು ಅವರು ಕೂಡ ಈಗಾಗಲೇ ಹೇಳಿದಾಗೆ ಒಂದು ದಿವಸನೂ ರಜೆ ಇಲ್ಲ. ವರ್ಷದಲ್ಲಿ 3 ದಿವಸ, ಭಾಳ ಅಂದ್ರೆ ಯುಗಾದಿ, 5 ಪೂಜಾ, ಗಣೇಶನ ಹಬ್ಬ, ಇವನು ಬಿಟ್ಟರೆ ಮತ್ತೆ ಬೇರೆ ಯಾವೂ ಇಲ್ಲ. ಎಲ್ರಿಗೂ ಹಲವಾರು ರಜಾ ದಿನಗಳು ಸಿಕ್ಕರೆ ಪತ್ರಿಕಾ ವಿತರಕರಿಗೆ ರಜಾ ದಿನಗಳೇನೋದು ಇಲ್ಲ. ಆದರೂ ಕಷ್ಟಪಟ್ಟು ಮಳೆ ಇರಲಿ ಚಳಿ ಇರಲಿ ಬೆಳಗ್ಗೆನೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಯಾವ ಪತ್ರಿಕಾ ವಿತರಕರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಯಾಕಂದ್ರೆ ನಮ್ಮದ ದಿನ ಕಾರ್ಯನ ಪ್ರಾರಂಭ ಆಗೋದು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕ ತಕ್ಕೊಂಡು ಟೀ ಕುಡಿತಾ ಪೇಪರ್ ಕೈಯಾಗಬೇಕು ಎಲ್ಲರಿಗೂ ಕೂಡ. ವಿಶೇಷವಾಗಿ ಪೇಪರ್ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಈಗ ಕೆಲವರು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾರೆ. ಇದು ಇವತ್ತಿನ ಒಂದು ಪತ್ರಿಕಾ ಮಾಧ್ಯಮದ ಒಂದು ಅಂಗ. ಯಾವ ರೀತಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಅಂಗಗಳು ಬಹಳ ಪ್ರಮುಖ ಅಂತ ತಿಳ್ಕೊಂಡಿದ್ವಿ. ಆ 3 ಅಂಗಗಳ ಜೊತೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಅದರ ಜೊತೆಯಲ್ಲಿ ಪತ್ರಿಕಾರಂಗನೂ ಕೂಡ ಇವತ್ತು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ ನಾನು. ಬಹುಶಃ ಇವತ್ತು ರಂಗದವರು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅಷ್ಟೇ ಪ್ರಮುಖವಾದಂಥ ಕರ್ತವ್ಯದಲ್ಲಿ ನೀವು ನಿರತರಾಗಿ, ಬಹಳ ಅತ್ಯಂತ ಪ್ರಮುಖವಾದ ಕರ್ತವ್ಯ ನಿಮ್ಮದು. ಯಾಕಂದ್ರೆ ನ್ಯಾಯಾಂಗನಂತೂ ಟೀಕೆ ಮಾಡೋಕ್ಕಾಗಲ್ಲ. ಆದರೆ ಯಾವ ಶಾಸಕಾಂಗ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು, ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ಬೋದು, ಅಧಿಕಾರಿಗಳನ್ನು ಹಾಗೂ ಜನಪ್ರತಿನಿಧಿಗಳನ್ನು ಎಚ್ಚರಿಸ್ತಕ್ಕಂಥ ಹರಿತವಾದ ಮನುಚಿರ್ತಕ್ಕಂಥ ಪೆನ್ನು ಯಾರ ಕೈಯಲ್ಲಿ ಅಂದ್ರೆ ನಿಮ್ಮ ಕೈಯಲ್ಲಿದೆ ಅನ್ನೋ ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ಹೇಳಿಕ್ಕೆ. ಯಾಕಂದ್ರೆ ನೀವು ನಿರ್ಭಯದಿಂದ, ನಿರ್ಭಿಡೆಯಿಂದ ಯಾವುದೇ ಸುದ್ದಿ ಇರಲಿ, ಯಾರೇ ಇರಲಿ, ಯಾರು ಶಾಸಕರಿರಲಿ, ಜನಪ್ರತಿನಿಧಿಗಳಿರಲಿ, ಅಧಿಕಾರಿಗಳಿರಲಿ, ಯಾವತ್ತೂ ಅವರು ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲು ವಿಫಲರಾಗ್ತಾರ ಅಂದು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ನೀವುಗಳು ಮಾಡ್ಬೇಕು ಅನ್ನೋ ಒಂದು ವಿನಂತಿಯನ್ನು ಮಾಡ್ತೇನೆ ನಾನು. ಯಾರೇ ಇಲ್ಲ ಅವರು ಇವರು ಅಂಥೇಳಿ ಯಾವ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾರ ಮುಲಾಜಿಗೂ ಒಳಗಾಗುವ ಅವಶ್ಯಕತೆ ಇಲ್ಲ. ಅಂಥ ಒಂದು ಬಹುತರವಾದಂಥ ಜವಾಬ್ದಾರಿ ಕೆಲಸವನ್ನು ಇವತ್ತು ಸಮಾಜದಲ್ಲಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ಅದನ್ನು ನಿರ್ಭಿಡೆಯಿಂದ ನೀವು ನಡೆಸ್ಕೊಂಡು ಹೋಗಿ ಅನ್ನೋದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ಳಿಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ನಿಮ್ಗೆ ಯಾರ್ದು ಮುಲಾಜಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಯಾರ್ದು ಮುಲಾಜಿನೂ ಇಲ್ಲ, ಯಾರ್ದು ಅವಶ್ಯಕತೆಯೂ ಇಲ್ಲ, ಯಾವ ಅಧಿಕಾರಿಗಳದಿರಲಿ, ಜನಪ್ರತಿನಿಧಿಗಳದಿರಲಿ. ಆದ್ದರಿಂದ ನೀವು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು. ಈ ದೇಶದ ಇತಿಹಾಸದಲ್ಲಿ ನಾವು ಹಿಂದೆನೂ ನೋಡಿದ್ವಿ, ಇವತ್ತು ನೋಡ್ತಾ ಇದ್ವಿ. ಆದ್ದರಿಂದ ಅನೇಕ ಸುದ್ದಿ ಮಾಧ್ಯಮಗಳು ಕೂಡ ಇವತ್ತು ನಿರ್ಭಿಡೆಯಿಂದ ಸುದ್ದಿ ಮಾಡೋದ್ರಿಂದಲೇ
ಹಲವಾರು ಸಮಾಜದಲ್ಲಿ ನಡೀತಕ್ಕಂಥ ಮತ್ತು ಸರ್ಕಾರದಲ್ಲಿ ನಡೀತಕ್ಕಂಥ ದುರ್ವ್ಯವಹಾರಗಳನ್ನು ಹೊರಗೆಳು, ಭ್ರಷ್ಟಾಚಾರಗಳನ್ನು ಹೊರಗೆಳು ಇವತ್ತು ಸಮಾಜಕ್ಕೆ ಒಂದು ಏನು ಕನ್ನಡಿಯಾಗಿ ನಿಂತಿರ್ತಕ್ಕಂಥ ರಂಗ ಅದು ಯಾವುದಾದ್ರೆ ಪತ್ರಿಕಾ ರಂಗ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆದ್ದರಿಂದ ಇವತ್ತು ನೀವು ಇಳಕಲ್ಲ ತಾಲೂಕು ಘಟಕದ ವತಿಯಿಂದ ಇಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಕರ್ತರ ಹಾಗೂ ಪತ್ರಿಕಾ ವಿತರಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾಯಕ ಜೀವಿಗಳಿಗೆ ಸತ್ಕಾರ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಇಲ್ಲಿ ಹಮ್ಮಿಕೊಂಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ನಾನು ಕೂಡ ಇವತ್ತು ಒಂದು 10-15 ನಿಮಿಷ ಲೇಟ್ ಆಯ್ತು. ನಾನು 11 ಗಂಟೆಗೆ ಬನ್ನಿ ಅಂತೇಳಿ ತಾಳಿಕೊಟ್ಟಿಯವ್ರು ಹೇಳಿದ್ರು. ನಾನು ಆದರೆ ಬರೋದ್ರಾಗ ಅಜ್ಜಾರು ಬಂದ್ಬಿಟ್ಟಿದ್ರು. ನಾನು ಬರೋದಲ್ಲಿ ಅಜ್ಜಾರು ಬಂದಿದ್ದು. ಅವ್ರ ಪತ್ರಿಕಾ ಉದ್ಘಾಟನೆ ದಿವಸ ನಾನು ಬಂದು ಅದೇ, ಆದ್ರೆ ನಿಮ್ಮ ಇನ್ನೂ ಬಳಗ ಕೂಡಿದ್ದಿಲ್ಲ ಅಂತ ಹೇಳಿ ನಾನು ಹೋಗ್ಬೇಕಂತ. ಅದ್ರ ಮುಂದೆ ನಾನು ಕಾರ್ಯಕ್ರಮ ಭಾಳ ಇದ್ದಿದ್ದರಿಂದ ಅವತ್ತೂ ಕೂಡ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ. ಆದರೂ ತಮ್ಮ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿ ಹೋಗಿದ್ದೆ. ನಿಮ್ಮ ಪತ್ರಿಕೆ ಶುಭವಾಗಲಿ ಮತ್ತು ನೀವೆಲ್ಲರೂ ನಿಮ್ಮ ಪತ್ರಿಕಾ ಬಳಗದವ್ರು ಎಲ್ಲರೂ ನೀವು ಒಂದ, ಯಾರು ಬೇರೆ ಅಲ್ಲ. ಟಿ ವಿ ಮಾಧ್ಯಮದವ್ರು ಬೇರೆ ಅಲ್ಲ, ಪ್ರಿಂಟ್ ಮೀಡಿಯಾದವ್ರು ಬೇರೆ ಅಲ್ಲ, ಸೋಷಿಯಲ್ ಮೀಡಿಯಾದವ್ರು ಬೇರೆ ಅಲ್ಲ. ನಿಮ್ಮೆಲ್ಲ ಕೆಲಸ ಏನಪ್ಪ ಅಂತಂದ್ರೆ ಈ ಸಮಾಜಕ್ಕೆ ಇಂದು ನಡೀತಕ್ಕಂಥ ಏನು ಸಮಾಚಾರಗಳನ್ನು, ಸುದ್ದಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ. ಆದ್ದರಿಂದ ನೀವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ಈ ವೇದಿಕೆ ಮುಖಾಂತರ ನಾನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇವತ್ತು ಇನ್ನೂ ಒಂದು ಕೆಲಸ ನಡೀತಾ ಇದೆ, SIR. ಅದರಲ್ಲಿ ತಮ್ಮ ಪಾತ್ರನೂ ಕೂಡ ಇರಬೇಕು ಅನ್ನೋ ಒಂದು ವಿನಂತಿಯನ್ನು ಮಾಡ್ಕೊಂಡು. ಯಾಕಂತಂದ್ರೆ ಈ SIR ಯಾರನ್ನೂ ತೆಗೆದುಹಾಕಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ. ಯಾರು ಇಲ್ಲಿದ್ದಾರೆ ಅವರಿಗೆ ಅವಕಾಶ ಇದೆ. ಅವರು ಈ ದೇಶದ ಪ್ರಜೆಗಳಾಗಿ ಮತ ಹಾಕಲಿಕ್ಕೆ ಅವಕಾಶ ಇದೆ ಅದರಲ್ಲಿ. ಆದ್ದರಿಂದ ತಾವೆಲ್ಲರೂ ಅಲಕ್ಷ್ಯ ಮಾಡಲಾರ್ದು, ನೀವೆಲ್ಲ ವಿದ್ಯಾವಂತರಿದ್ದೀರಿ, ನೀವು ಮಾಡ್ತೀರಿ. ನಿಮ್ಮ ಜೊತೆಗೆ ಯಾರು ಅವಿದ್ಯಾವಂತರದಾರ, ಅವ್ರಿಗೆ ಇದ್ರ ವಿಷಯದ ಬಗ್ಗೆ ಮಾಹಿತಿ ಇರಲ್ಲ, ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ, ಮತದಾರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಏನು, ಈ ಸತ್ತವರ ಹೆಸರು ಬಿಡಬೇಕಾಗುತ್ತೆ. ಆಮೇಲೆ ನಮ್ಮ ಸಂವಿಧಾನದಲ್ಲಿ ಹೇಳಿದೆ ಯಾರಿಗೂ ಮತದಾನದ ಹಕ್ಕಿಲ್ಲ, ಅವ್ರಿಗೆ ಕೂಡ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದವರಿಗೆ ಎಲ್ಲರಿಗೂ ಇದೆ. ಯಾವುದೇ ಜಾತಿ, ಮತ, ಪಂಥ, ಪಂಗಡ ಅಂತ ಹೆಸರಿಡೋದಿಲ್ಲ, ಎಲ್ಲರಿಗೂ ಅವಕಾಶ. ಆದ್ದರಿಂದ ಸುಮ್ಮನೆ ಏನು ಅಪಪ್ರಚಾರಗಳಿಗೆ ಕಿವಿ ಕೊಡೋದನ್ನ ಇವತ್ತು ಎಲ್ಲರೂ ಕೂಡ, ನೀವು ಕೆಲವರು ತಿಳ್ಕೊಂಡ್ರೆ ಆಗಲೇ ಈಗ 2025 ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರೈತೆ ಹಂಗೆ ಹೋಗುತ್ತೆ ಅಂತೇಳಿ ಇಲ್ಲ. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ನೀವು ನಿಮಗೆ ಬಂದಿರತಕ್ಕಂಥ ಫಾರ್ಮ್ ಕೊಡ್ತಾರೆ, BLOಗಳು ನಿಮ್ಮ ಮನೆಗೆ ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ತುಂಬಿ ಒಂದು ಡೂಪ್ಲಿಕೇಟ್ ಅವ್ರಿಗೆ ಕೊಟ್ಟು ಒಂದು ಡೂಪ್ಲಿಕೇಟ್ ನಿಮ್ಮ ಹತ್ರ ರಿಸೀವ್ಡ್ ಕಾಪಿ ಇಟ್ಕೊಳ್ಬೇಕು. ಇದು ಇಷ್ಟು ಮಾತ್ರ ನಿಮ್ಮ ಕೆಲಸ ಇರೋದರಿಂದ 2002ರಲ್ಲಿ ಯಾರು ನಿಮ್ಮವರಿದ್ದರು, ನಿಮ್ಮ ತಂದಿದ್ದು ತಾಯಿದ್ದು ಎಲ್ಲಿತ್ತು ಅನ್ನೋ ಒಂದು ಮಾಹಿತಿಯನ್ನು ಅದರಲ್ಲಿ ಕೊಡಬೇಕಾಗುತ್ತೆ. ಇಷ್ಟು ಮಾತ್ರ ಕೊಟ್ಟರೆ ಸಾಕು, ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ. ಆದ್ದರಿಂದ ಯಾರೂ ಕೂಡ ಮತದಾನದಿಂದ ವಂಚನೆ ಆಗಬಾರ್ದು. ಯಾರನ್ನು ತೆಗೆಯುವ ಉದ್ದೇಶ ಇದರಲ್ಲಿ ಇಲ್ಲ. ಯಾರು ಡಬಲ್ ಇದ್ದಾರೆ ಅವ್ರದ್ದು ಹೋಗುತ್ತಾ, ಯಾರು ಸತ್ತಾರ ಅವ್ರದ್ದು ಹೋಗುತ್ತಾ, ಯಾರು ಈ ದೇಶದವರಲ್ಲ ಅವ್ರದ್ದು ಹೋಗುತ್ತಾ. ಮತ್ತು ಬೇರೆ ಕಡೆ ಹೋದವರು ಎಲ್ಲಾದರೂ ಒಂದು ಕಡೆ ಇರ್ಬೋದು. ಈ ಊರಿಂದ ಬೇರೆ ಊರಿಂದ ಈ ಊರಲ್ಲಿ ಬಂದಿರ್ತಾರೆ, ಅವ್ರಿಗೂ ಇಲ್ಲೇ ಮಾಡಿಸ್ಕೊಳ್ಳೋಕೆ ಅವಕಾಶ ಇದೆ. ಇಲ್ಲ ಇಲ್ಲಿಂದ ಬೇರೆ ಕಡೆ ಹೋಗಿರ್ತಾರೆ, ಅವರಿಗೆ ಅಲ್ಲಿ ಮಾಡಿಕೊಳ್ಳೋಕ್ಕೂ ಅವಕಾಶ ಇದೆ. ಆದ್ದರಿಂದ ಎಲ್ಲಾದರೂ ಒಂದು ಕಡೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ತಕ್ಕಂಥ ಈ ಒಂದು ಪರಿಷ್ಕರಣೆ, ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಅವರು ಭಾಗವಹಿಸಲಿಕ್ಕೆ ಹೆಚ್ಚಿನ ಒಂದು ಪ್ರೇರಣೆಯನ್ನು ನಮ್ಮ ಪತ್ರಿಕಾ ಬಳಗದ ಮಿತ್ರರು ಕೊಡಬೇಕು ಅನ್ನೋದು ವಿನಂತಿಯನ್ನು ಈ ವೇದಿಕೆ ಮುಖಾಂತರ ಮಾಡ್ಕೊಳ್ತಾ, ಹೆಚ್ಚಿಗೆ ಮಾತಾಡಿದ್ರೆ ನಾನು ಕೂಡ ಇನ್ನೂ ಹೊಸಪೇಟೆವರೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಆದ್ದರಿಂದ ಪೂಜ್ಯರ ಒಂದು ಅಪ್ಪಣೆಯನ್ನು ಮತ್ತು ಸಂಘಟಕರ ಒಂದು
ಅಪ್ಪಣೆಯನ್ನು ಪಡೆದು ನಮಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ವಿನಂತಿ ಮಾಡ್ಕೊಂಡು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.